ರಾಮಮೂರ್ತಿ ನಗರದ ಟೆಕ್ಕಿ ಶರ್ಮಿಳಾ ಮರ್ಡರ್ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಇದರಲ್ಲಿ ಆರೋಪಿಯ ವಯಸ್ಸು ಜಸ್ಟ್ 18 ವರ್ಷ. ಬಟ್ ಇವನ ಬಗ್ಗೆ ಇನ್ನೂ ಶಾಕಿಂಗ್ ಡೀಟೇಲ್ಸ್ ಸಿಗ್ತಾ ಇದೆ. ತನಿಖೆ ವೇಳೆ ಹಂತಕನ ಮತ್ತೊಂದು ಮುಖ ಬಯಲಾಗಿದೆ. ಪೊಲೀಸರ ತನಿಖೆ ಹೇಗಿರುತ್ತೆ ಅಂತ ಇವನು ಗೂಗಲಲ್ಲಿ ಸರ್ಚ್ ಮಾಡಿದ್ದ. ಅವನಿಗೊಂದಷ್ಟು ಟೈಮ್ ಸಿಕ್ಕಿತ್ತಲ್ಲ, ಆ ಡೇಟಲ್ಲಿ ಹೆಂಗೆ ನಡೆಸ್ತಾರೆ ಅವ್ರ ತನಿಖೆನ, ಸಾಕ್ಷಿಗಳನ್ನು ಯಾವ ಆಧಾರದಲ್ಲಿ ತನಿಖೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೆ. ಯಾಕಂದರೆ ಸಿಕ್ಕಿ ಬೀಳೋ ಭಯ ಅವನಲ್ಲಿ ಕಾಡ್ತಾ ಇತ್ತು ಅಂತ. ಹತ್ಯೆಯ ಬಳಿಕ ಶರ್ಮಿಳಾ ದೇಹಕ್ಕೆ ಬೆಂಕಿ ಹಾಕಿ ಎಸ್ಕೇಪ್ ಆಗಿರ್ತಾನೆ ಇವನು. ಮನೆಗೆ ಹೋಗಿ ತಾಯಿ ಜೊತೆಗೆ ಅವನ ಬಿಹೇವಿಯರ್ ಕಂಪ್ಲೀಟ್ಲಿ ನಾರ್ಮಲ್ ಇರುತ್ತೆ ಹೊರಗಿನಿಂದ. ಬಳಿಕ ಶರ್ಮಿಳಾ ಫ್ಲಾಟ್ನಿಂದ ಹೊಗೆ ಗಮನಿಸಿ ಸ್ಥಳೀಯರು ಬರ್ತಾರೆ ಅಲ್ಲಿಗೆ. ಈ ವೇಳೆ ಸ್ಥಳಕ್ಕೆ ತನ್ನ ತಾಯಿ ಜೊತೆಗೆ ಹಂತಕ ಕರ್ನಲ್ ಬಂದಿರ್ತಾನೆ. ಏನೂ ಆಗೇ ಇಲ್ಲ ಅನ್ನೋ ರೀತಿನಲ್ಲಿ. ಗ್ಯಾಸ್ ಲೀಕ್ ಆಗಿ ಬೆಂಕಿ ಬಿದ್ದಿರಬಹುದು ಅಂತ ಇವನೇ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಹತ್ಯೆಯ ಬಳಿಕ ಶರ್ಮಿಳಾ ಸಾವಿನ ಪ್ರಕರಣದಲ್ಲಿ ತಾನು ಸಿಕ್ಕಾಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನು ಕೂಡ ಮಾಡಿದ್ದ. ಬಟ್ ಎಷ್ಟೇ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರು ಒಂದು ಕ್ಲೂ ಅವನೇ ಮಾಡಿಕೊಂಡಂತಹ ಎಡವಟ್ಟು ಅವನನ್ನು ಈಗ ಕಂಬಿ ಹಿಂದೆ ಸೇರುವಂತೆ ಮಾಡಿದ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಒಂದು ಇವನ ನಟೋರಿಯಸ್ ಮೈಂಡ್ ಸೆಟ್ಟು, ಆಮೇಲೆ ಅವನು ಚೈಲ್ಡ್ಹುಡ್ಡಿಂದ ಇಷ್ಟೇ ನಟೋರಿಯಸ್ ಆಗಿದ್ನ ಅನ್ನೋ ಪ್ರಶ್ನೆಗಳು ಬರುತ್ತೆ. ಯಾಕಂದರೆ ಏನೂ ಆಗೇ ಇಲ್ಲ ಅನ್ನೋ ರೀತಿ ತೀರಾ ಕ್ಯಾಶುವಲ್ ಬಿಹೇವಿಯರು ಒಂದು. ಆಮೇಲೆ ಎರಡನೇದು ಅವನ ಸೈಕಿಕ್ ರೀತಿ, ಅವನ ಮೆಂಟಲ್ ಸ್ಟೇಟು. ಒಂದು ದೊಡ್ಡ ಕ್ರೈಮ್ ತನ್ನ ಕೈಯಾರೆ ಮಾಡಿ ಆಮೇಲೆ ಅದಕ್ಕೆ ನಾಟಕ ಮಾಡಿಕೊಂಡು ಮರುಕ ಪಡೋದು ಅಂದರೆ ಅವನ ಸೈಕಿಕ್ ಸ್ಟೇಟ್ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ. ಖಂಡಿತವಾಗಿಯೂ ಮಮತಾ, ಯಾಕೆಂದರೆ ಪ್ರಮುಖವಾಗಿ ಶರ್ಮಿಳಾನ ಹತ್ಯೆನ ಮಾಡ್ತಾನೆ. ಹತ್ಯೆನ ಮಾಡಿದ ಬಳಿಕ ದೇಹಕ್ಕೆ ಬೆಂಕಿಯನ್ನು ಹಚ್ಚಿ ಬಂದಾದ ಬಳಿಕ ಒಂದು ಸ್ವಲ್ಪ ಹೊತ್ತಾದ ಬಳಿಕ ಆತನೇ ಏನೋ ಅಪಾರ್ಟ್ಮೆಂಟ್ನಿಂದ ಬೆಂಕಿ ಬರ್ತಾ ಇದೆ, ಆ ಮನೆಯಿಂದ ಬೆಂಕಿ ಬರ್ತಾ ಇದೆ ಅಂತೇಳಿ ಸುತ್ತಮುತ್ತ ಇರೋಂಥವ್ರನ್ನೆಲ್ಲರನ್ನೂ ಕೂಡ ಆತನೇ ಕರ್ಕೊಂಡು ಹೋಗುವಂಥದ್ದು. ಜೊತೆಗೆ ಇಡೀ ಪ್ರಕರಣ ಅಂದರೆ 3 ದಿನಗಳ ಕಾಲ ಏನು ಇಡೀ ಪ್ರಕರಣ ಯಾವ ರೀತಿ ಆಯಿತು ಆ ಪ್ರಕರಣಕ್ಕೆಲ್ಲ ಕೂಡ ಸಂಪೂರ್ಣವಾಗಿ ಮರುಕ ಪಡೋ ರೀತಿಯಲ್ಲಿ, ಅಂದರೆ ಶರ್ಮಿಳಾಳ ತಾಯಿ ಏನಿದ್ರು ಶರ್ಮಿಳಾಳ ತಾಯಿ ಜೊತೆಯಲ್ಲಿ ಓಡಾಡೋಂಥದ್ದು, ಅಂತ್ಯ ಸಂಸ್ಕಾರಕ್ಕೆ ಮುಂದೆ ಜೊತೆಯಲ್ಲಿರುವಂಥದ್ದು, ಜೊತೆಗೆ ಪೊಲೀಸರ ತನಿಖೆಗೆ ಸಹಕಾರ ಕೊಡುವಂಥದ್ದು, ಗ್ಯಾಸ್ ಲೀಕ್ ಆಗಿದೆ ಅಂತೇಳಿ ಆತನೇ ಒಂದು ರೀತಿಯಲ್ಲಿ ಕುಕಿಂಗ್ ಅಪ್ ಸ್ಟೋರಿನ ಮಾಡೋಂಥ ಪ್ರಯತ್ನಗಳನ್ನು ಮಾಡ್ತಾನೆ. ಯಾಕೆಂದರೆ ಆಕೆ ಏನು ರೈಸನ್ನು ಮಾಡಿದ ಸಂದರ್ಭದಲ್ಲಿ ಇದು ಗ್ಯಾಸ್ ಲೀಕ್ ಆಗಿರ್ಬೋದು, ಗ್ಯಾಸ್ ಲೀಕ್ ಆಗಿ ಆಕೆ ಸಾವು ಸಂಭವಿಸಿರ್ಬೋದು ಅಂತೇಳಿ ಆತನೇ ಒಂದು ಸ್ಟೋರಿ ಹೆಣೆಯುವಂಥ ಕೆಲಸವನ್ನು ಆತ ಪ್ರಾರಂಭವನ್ನು ಮಾಡಿರ್ತಾನೆ. ಅದಾದ ಬಳಿಕ ಪೊಲೀಸರು ಯಾವ್ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ, ಇನ್ವೆಸ್ಟಿಗೇಷನಿಂದ ಯಾವ ರೀತಿಯಲ್ಲಿ ತಪ್ಪಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಆತ ಗೂಗಲ್ ಸರ್ಚನ್ನು ಮಾಡ್ತಾ ಇದ್ದ. ಜೊತೆಗೆ ಒಂದಷ್ಟು ಫಿಲಮ್ಗಳನ್ನು ಕೂಡ ಆತ ನೋಡಿದ್ದ ಅನ್ನೋದ್ರ ಕ್ರೈಮ್ ಥ್ರಿಲ್ಲರ್ ಫಿಲಮ್ಗಳೇನಿತ್ತು ಅದನ್ನೆಲ್ಲ ಕೂಡ ಆತ ನೋಡಿದ್ದ ಅನ್ನೋದ್ರ ಬಗ್ಗೆ ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರೋಂಥದ್ದು. ಅಂದರೆ ಇಷ್ಟೆಲ್ಲ ಮಾಡಿದಂಥವನು ಆಕೆಯ ಮೊಬೈಲ್ ಏನಿತ್ತು ಆಕೆಯ ಮೊಬೈಲನ್ನು ಈತ ಬಳಸೋದಕ್ಕೆ ಅಂತ ಹೊಸದೊಂದು ಸಿಮ್ಮನ್ನು ಹಾಕಿ ಬಳಸೋದಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾನೆ ಆ ತಕ್ಷಣಕ್ಕೆ ಪೊಲೀಸರಿಗೆ ಒಂದು ಅನುಮಾನ ಬರುತ್ತೆ. ಯಾಕೆಂದರೆ ಇದೊಂದು ಆಕಸ್ಮಿಕವಾಗಿ ಆಗಿರುವಂಥ ಘಟನೆಯಲ್ಲಿ ಮೊಬೈಲ್ ಮಿಸ್ಸಿಂಗ್ ಆಗಿದೆ. ಮೊಬೈಲ್ ಮಿಸ್ಸಿಂಗ್ ಆದ ಬಳಿಕ ಆ ಮೊಬೈಲ್ ಇದುವರೆಗೂ ಯಾರು ಕೂಡ ಯೂಸನ್ನು ಮಾಡ್ತಾ ಇಲ್ಲ. ಆತೆಯ ಮೊಬೈಲ್ ನಂಬರ್ ಏನಿತ್ತು ಅದು ಕೂಡ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿರುವಂಥದ್ದು. ಅಂದರೆ ಸ್ವಿಚ್ ಆಫ್ ಆಗಿತ್ತು. ಸ್ವಿಚ್ ಆಫ್ ಆದ ಬಳಿಕ 3 ದಿನ ಬಳಿಕ ಮತ್ತೆ ಆಕ್ಟಿವ್ ಆದ ತಕ್ಷಣ ಪೊಲೀಸರು ಆತನನ್ನು ಅಲರ್ಟ್ ಆಗಿ ಎಲ್ಲಿ ಟವರ್ ಡಂಪ್ ಇದೆ ಏನು ಅನ್ನೋದ್ರ ಬಗ್ಗೆ ತನಿಖೆನ ಮಾಡ್ತಾರೆ. ತನಿಖೆನ ಮಾಡಿ ಆತನನ್ನು ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಯಾವ ರೀತಿಯಲ್ಲಿ ತಪ್ಪಿಸ್ಕೊಳ್ಳೋದು ಪ್ರಯತ್ನಗಳನ್ನು ಮಾಡಿದ್ರು ಅದೇ ರೀತಿಯ ಮೂರ್ಖತನ ಮಾಡಿ ಈಗ ಪೊಲೀಸರ ಕೈಗೆ ಸಿಕ್ಬಿದ್ದಿರುವಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.